ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, KEA ಇತ್ತೀಚೆಗೆ ನಡೆಸಿದಂತಹ non-HK GK ಪ್ರಶ್ನೆ ಪತ್ರಿಕೆಯ ಕೆಲವು ಪ್ರಶ್ನೆಗಳನ್ನು ನಾವು ಇಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ. ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ವೇಗವಾಗಿ ಓಡುತ್ತಿರುವ ರೈಲಿನ ಕಿಟಕಿಯಿಂದ ಹತ್ತಿರದ ಮರಗಳು, ಮನೆಗಳು ಮುಂತಾದವು ವಿರುದ್ಧ ದಿಕ್ಕಿನಲ್ಲಿ ವೇಗವಾಗಿ ಚಲಿಸಿದಂತೆ ಗೋಚರಿಸಿದರೆ ದೂರದ ಬೆಟ್ಟದ ತುದಿ, ನಕ್ಷತ್ರಗಳು, ಚಂದ್ರ ಮುಂತಾದವು ಹೀಗೆ ಗೋಚರಿಸುತ್ತವೆ ಅಂತ ಪ್ರಶ್ನೆಯನ್ನು ಕೇಳಿದನು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1, ನಿಂತಂತೆ ಅಥವಾ ರೈಲಿನ ದಿಕ್ಕಿನಲ್ಲೇ ನಿಧಾನವಾಗಿ ಚಲಿಸಿದಂತೆ ಗೋಚರಿಸುತ್ತವೆ. ಇದರ ಎಕ್ಸ್ಪ್ಲನೇಷನ್ ನೋಡೋಣ ಸ್ನೇಹಿತರೆ. ಇದು ಸಾಪೇಕ್ಷ ಚಲನೆ ಮತ್ತು ಕೋನೀಯ ಜವದ ದೃಷ್ಟಿಭ್ರಮೆಯಿಂದ ಉಂಟಾಗ್ತದೆ. ಯಾವುದು? ಸಾಪೇಕ್ಷ ಚಲನೆ ಮತ್ತು ಕೋನೀಯ ಜವದ ದೃಷ್ಟಿಭ್ರಮೆಯಿಂದ ಇದು ಗೋಚರಿಸ್ತದೆ, ಇದು ಉಂಟಾಗ್ತದೆ. ನಮ್ಮ ಕಣ್ಣಿಗೆ ಹತ್ತಿರವಿರುವ ವಸ್ತುಗಳು ವೇಗವಾಗಿ ಹಿಂದೆ ಸರಿಯುತ್ತಿರುವಂತೆ ಕಾಣುತ್ತವೆ, ಏಕೆಂದರೆ ಅವುಗಳ ಕೋನವು ಕ್ಷಣಕ್ಕೂ ವೇಗವಾಗಿ ಬದಲಾಗುತ್ತದೆ. ಅಂದರೆ ಅತ್ಯಂತ ದೂರದಲ್ಲಿರುವಂತಹ ಚಂದ್ರ ಅಥವಾ ಬೆಟ್ಟಗಳು, ಗುಡ್ಡಗಳು, ಅವುಗಳ ಕೋನವು ನಾವು ಚಲಿಸಿದರೂ ನಮ್ಮ ಕಣ್ಣಿಗೆ ಅಷ್ಟು ಬೇಗ ಅವುಗಳು ಬದಲಾಗೋದಿಲ್ಲ. ಆದ್ದರಿಂದ ಅವು ನಮ್ಮ ಜೊತೆಯಲ್ಲೇ ಚಲಿಸುತ್ತಿರುವಂತೆ ಮತ್ತು ಸ್ಥಿರವಾಗಿ ನಿಂತಿರುವಂತೆ ಭಾಸವಾಗ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ನಿಂತಂತೆ ಅಥವಾ ರೈಲಿನ ದಿಕ್ಕಿನಲ್ಲೇ ನಿಧಾನವಾಗಿ ಚಲಿಸಿದಂತೆ ಗೋಚರಿಸುತ್ತವೆ. ಇದು ಆಯ್ಕೆ 1 ಸರಿಯಾಗಿದೆ. ಇನ್ನು ನೆಕ್ಸ್ಟು, ಧೂಮಪಾನದ ಬಗೆಗಿನ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಹಾಗೂ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. 2 ಹೇಳಿಕೆಗಳಲ್ಲಿ ಯಾವುದು ತಪ್ಪಾದ ಹೇಳಿಕೆ ಅಂತ ಕೇಳಿದ್ದಾನೆ. ಧೂಮಪಾನದಿಂದ ರಕ್ತದಲ್ಲಿ ನೈಟ್ರಿಕ್ ಆಕ್ಸೈಡ್ ಪ್ರಮಾಣ ಹೆಚ್ಚುತ್ತದೆ ಮತ್ತು ಹಿಮೋಗ್ಲೋಬಿನ್ ಜೊತೆಗೆ ಬಂಧಿತವಾದ ಆಮ್ಲಜನಕದ ಸಾಂದ್ರತೆ ಕಡಿಮೆಯಾಗುತ್ತದೆ ಅಂತ ಹೇಳಿಕೆ 1 ಹೇಳ್ತದೆ. ಆದರೆ ಸ್ನೇಹಿತರೆ, ನೈಟ್ರಿಕ್ ಆಕ್ಸೈಡ್ ಪ್ರಮಾಣ ಹೆಚ್ಚಾಗಲ್ಲ. ಅಲ್ಲಿ ಏನಪ್ಪ ಹೆಚ್ಚಾಗ್ತದೆ ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆಗ್ತದೆ. ಏನಾಗ್ತದೆ? ಕಾರ್ಬನ್ ಮೊನಾಕ್ಸೈಡ್ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಅಲ್ಲಿ ಹಿಮೋಗ್ಲೋಬಿನ್ ಜೊತೆಗೆ ಬೇಗನೆ ಆಕರ್ಷಿತಗೊಂಡು ಆಮ್ಲಜನಕದ ಸಾಂದ್ರತೆಯನ್ನು ಏನು ಮಾಡ್ತದೆ? ತಗ್ಗಿಸ್ತದೆ. ಇನ್ನು ಹೇಳಿಕೆ 2 ಸರಿಯಾಗಿದೆ. ಏನಕ್ಕಂದರೆ ತಂಬಾಕಿನ ಹೊಗೆಯಲ್ಲಿ ಸಾವಿರಾರು ರಾಸಾಯನಿಕಗಳಿದ್ದು ಇವುಗಳು ದೇಹದಲ್ಲಿ ಹಾನಿಕಾರಕ ಮುಕ್ತ ರ್ಯಾಡಿಕಲ್ಗಳನ್ನು ಸೃಷ್ಟಿಸುತ್ತವೆ. ಇವು DNA ಹಾಳು ಮಾಡಿ ಕ್ಯಾನ್ಸರನ್ನು ಉಂಟು ಮಾಡ್ತದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2 ಸರಿಯಾಗಿದೆ. ಇದ್ರದ್ದು ಯಾವುದು ಸರಿಯಾದ ಉತ್ತರ? ಇದಕ್ಕೆ 3. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ರೇಷ್ಮೆ ಹುಳುಗಳ ಜೀವನ ಚಕ್ರದ ಸರಿಯಾದ ಅನುಕ್ರಮವನ್ನು ಗುರುತಿಸಿ ಅಂತ ಕೇಳಿದರೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಆಯ್ಕೆ 4 ಸರಿಯಾದ ಉತ್ತರ. ಫಸ್ಟು ಮೊಟ್ಟೆಯಿಂದ ಲಾರ್ವಾ ಆಗ್ತದೆ, ಲಾರ್ವಾದಿಂದ ಕಕ್ಕೂನ್ ಆಗಿ ನಂತರ ಪತಂಗವಾಗ್ತದೆ. ಇದರ ಎಕ್ಸ್ಪ್ಲನೇಷನ್ ನೋಡೋಣ. ಹೆಣ್ಣು ರೇಷ್ಮೆ ಪತಂಗವು ಮೊಟ್ಟೆಗಳನ್ನು ಇಡ್ತದೆ. ಹೆಣ್ಣು ರೇಷ್ಮೆ ಫಸ್ಟು ಮೊಟ್ಟೆಗಳನ್ನು ಇಡ್ತದೆ, ನಂತರ ಲಾರ್ವಾ ಆಗ್ತದೆ. ಮೊಟ್ಟೆ ಹಿಡಿದು ಹೊರಬರುವಂತಹ ಕಂಬಳಿ ಹುಳು ಮಲ್ಬರಿ ಎಲೆಗಳನ್ನು ತಿಂದು ಬೆಳೀತದೆ. ನಂತರ ಕಕೂನ್ ಏನು ಮಾಡ್ತದೆ ಅಂದರೆ ಲಾರ್ವಾ ತನ್ನ ಸುತ್ತಲೂ ರೇಷ್ಮೆ ನೂಲಿನ ಗೂಡನ್ನು ಕಕೂನ್ ಕಟ್ಟಿಕೊಂಡು ಅದರೊಳಗೆ ಪ್ಯೂಪಾ ಹಂತ ತಲುಪ್ತದೆ. ನಂತರ ಪತಂಗ ಆಗ್ತದೆ. ಗೂಡಿನಿಂದ ಹೊರಬಂದು ಪೂರ್ಣ ಪ್ರಮಾಣದ ರೇಷ್ಮೆ ಪತಂಗವಾಗಿ ಬದಲಾಗ್ತದೆ. ಇದು ರೇಷ್ಮೆ ಹುಳುಗಳ ಜೀವನ ಚಕ್ರದ ಸರಿಯಾದ ಕ್ರಮವಾಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಿಷ್ಟಿ ಇದರ ವಿಸ್ತೃತ ರೂಪ ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಮಿಷ್ಟಿ ಇದರ ವಿಸ್ತೃತ ರೂಪ.
ಸ್ನೇಹಿತರೆ, ಮಿಷ್ಟಿ ಇದರ ವಿಸ್ತೃತ ರೂಪ ಏನಂದರೆ ಮ್ಯಾಂಗ್ರೋವ್ ಇನಿಷಿಯೇಟಿವ್ ಫಾರ್ ಶೋರ್ ಲೈನ್ ಹ್ಯಾಬಿಟ್ಯಾಟ್ಸ್ ಆ್ಯಂಡ್ ಟ್ಯಾಂಜಿಬಲ್ ಇನ್ಕಮ್ಸ್ ಅಂತ. ಮಿಷ್ಟಿ ಇದರ ವಿಸ್ತೃತ ರೂಪ ಏನಪ್ಪ ಅಂದರೆ ಮ್ಯಾಂಗ್ರೋವ್ ಇನಿಷಿಯೇಟಿವ್ ಫಾರ್ ಶೋರ್ ಲೈನ್ ಹ್ಯಾಬಿಟೈಟ್ಸ್ ಆ್ಯಂಡ್ ಟ್ಯಾಂಜಿಬಲ್ ಇನ್ಕಮ್ಸ್ ಅಂತ ಇದರ ಒಂದು ಎಕ್ಸ್ಪ್ಯಾಂಡೇಷನ್ ವಿಸ್ತೃತ ರೂಪ. ಸ್ನೇಹಿತರೆ, ಮಿಷ್ಟಿ ಅನ್ನೋದು ಭಾರತ ಸರ್ಕಾರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಒಂದು ಪ್ರಮುಖ ಯೋಜನೆ. ಇದಕ್ಕೆ ಏನಪ್ಪ ಇದರ ಯೋಜನೆಯಿಂದ ಏನು ಉದ್ದೇಶ ಹೊಂದಿದೆ ಅಂದರೆ ಭಾರತದ ಕರಾವಳಿಯ ಉದ್ದಕ್ಕೂ ಏನು ಮಾಡ್ತಾರೆ ಅಂದರೆ ಮ್ಯಾಂಗ್ರೋವ್ ಕಾಡುಗಳನ್ನು ಅಥವಾ ಕಾಂಡ್ಲಾ ಕಾಡುಗಳನ್ನು ಬೆಳೆಸುವಂತಹ ಉದ್ದೇಶವನ್ನು ಹೊಂದಿದೆ. ಮತ್ತು ಕರಾವಳಿ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸುವಂಥದ್ದು ಮತ್ತು ಅಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಸುಸ್ಥಿರ ಆದಾಯದ ಮೂಲಗಳನ್ನು ಸೃಷ್ಟಿಸುವುದು ಈ ಮಿಷ್ಟಿ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಪಂಜಾಬಿನಲ್ಲಿ ಅಭಿವೃದ್ಧಿಪಡಿಸಲಾದ ಹಿಸ್ಸಾರ್ ಡೆಲ್ ಕುರಿ ತಳಿಯನ್ನು ಯಾವ ತಳಿಗಳ ಅಡ್ಡ ಹಾಯಿಸುವಿಕೆಯಿಂದ ಪಡೆಯಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಬಿಕನೇರಿ ಹೆಣ್ಣು ಕುರಿ ಮತ್ತು ಮೆರಿನೋ ಟಗರು ಕ್ರಾಸ್ ಬ್ರೀಡಿಂಗ್ ಮಾಡುವ ಮೂಲಕ ಏನು ಮಾಡಿದ್ದಾರೆ, ಹಿಸ್ಸಾರ್ ಡೆಲ್ ಕುರಿಯ ತಳಿಯನ್ನು ಏನು ಮಾಡಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಜೀವರಾಸಾಯನಿಕ ಆಮ್ಲಜನಕದ ಬೇಡಿಕೆಗೆ ಅನ್ವಯಿಸಿ ಪರಿಗಣಿಸಿ ಮತ್ತು ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಎ ಮತ್ತು ಬಿ ಮಾತ್ರ ಸರಿಯಾಗಿವೆ. ಹೇಳಿಕೆಗಳನ್ನ ನೋಡ್ಕೊಂಡು ಹೋಗೋಣ. ಜೈವಿಕ ರಾಸಾಯನಿಕ ಆಮ್ಲಜನಕದ ಬೇಡಿಕೆಯಲ್ಲಿನ ಹೆಚ್ಚಳವು ಅಧಿಕ ಮಾಲಿನ್ಯಕಾರಕಗಳನ್ನು ಪ್ರತಿನಿಧಿಸುತ್ತದೆ. ಇದು ಸರಿಯಾದ ಹೇಳಿಕೆ. ಇನ್ನು ಇದು ಜಲ ಮಾಲಿನ್ಯದ ಪ್ರಮಾಣವನ್ನು ಪ್ರತಿನಿಧಿಸುತ್ತದೆ. ಹೌದು, ಸರಿಯಾಗಿದೆ. ಇನ್ನು ಅತಿಯಾದ ಶೈವಲಗಳ ಸಮೃದ್ಧತೆ ಇದ್ದಾಗ ಜೀವ ರಾಸಾಯನಿಕ ಆಮ್ಲಜನಕ ಬೇಡಿಕೆ ಮೌಲ್ಯವು ಅತ್ಯಂತ ಕಡಿಮೆಯಾಗಿರುತ್ತದೆ. ಇದು ಸ್ನೇಹಿತರೆ, ಇದು ತಪ್ಪಾಗಿದೆ. ಏನಕ್ಕಂದರೆ ನೀರಿನಲ್ಲಿ ಅತಿಯಾದ ಆಲ್ಗಾ ಬ್ಲೂಮ್ ಯೂಟ್ರಿಫಿಕೇಷನ್ ಉಂಟಾದಾಗ ಮತ್ತು ಅವು ಸತ್ತಾಗ ಏನಾಗ್ತದೆ ಅಂದರೆ ಅವುಗಳನ್ನು ಕೊಳೆಸಲು ಬ್ಯಾಕ್ಟೀರಿಯಾಗಳು ನೀರಿನಲ್ಲಿರುವ ಆಮ್ಲಜನಕವನ್ನು ಯದ್ವಾತದ್ವಾ ಬಳಸ್ಕೊಳ್ತವೆ. ಇದರಿಂದ BOD ಮೌಲ್ಯವು ಹೆಚ್ಚಾಗುತ್ತದೆ ಹೊರತು ಕಡಿಮೆಯಾಗುವುದಿಲ್ಲ. BOD ಮೌಲ್ಯ ಏನಾಗ್ತದೆ, ಹೆಚ್ಚಾಗುತ್ತದೆ, ಕಡಿಮೆ ಆಗೋದಿಲ್ಲ, ಹೆಚ್ಚಾಗುತ್ತದೆ. BOD ಮೌಲ್ಯ ಹೆಚ್ಚಾಗುತ್ತದೆ. ಆದ್ದರಿಂದ ಹೇಳಿಕೆ ಇದು ಕಡಿಮೆ ಆಗುತ್ತಿರುತ್ತೆ ಅನ್ನೋದು ತಪ್ಪಾಗಿದೆ. ಇನ್ನು ಹೇಳಿಕೆ ಡಿ ಏನಕ್ಕೆ ತಪ್ಪಾಗಿದೆ ಅದನ್ನು ನೋಡೋಣ. ಇನ್ನು ಜಲರಾಶಿಗೆ ಬಿಡುಗಡೆ ಮಾಡುವ ಮುನ್ನ ಗ್ರಹ ಮೂಲದ ತ್ಯಾಜ್ಯದ ನೀರನ್ನು ಸಂಸ್ಕರಣೆ ಮಾಡಿದ್ದಲ್ಲಿ ಜೀವ ರಾಸಾಯನಿಕ ಆಮ್ಲಜನಕದ ಬೇಡಿಕೆಯ ಮೌಲ್ಯವು ಹೆಚ್ಚಾಗುತ್ತದೆ ಅನ್ನೋದು ಇದು ಸ್ಟೇಟ್ಮೆಂಟ್ ತಪ್ಪು. ಏನಕ್ಕೆ ತಪ್ಪು ಅನ್ನೋದನ್ನು ನೋಡೋಣ. ತ್ಯಾಜ್ಯ ನೀರನ್ನು ಜಲರಾಶಿಗೆ ಬಿಡುಗಡೆ ಮಾಡುವ ಮುನ್ನ ಸಂಸ್ಕರಣೆ ಮಾಡಿದರೆ ಅದರಲ್ಲಿರುವಂತಹ ಸಾವಯವ ಕಲ್ಮಶಗಳು ಕಡಿಮೆ ಆಗ್ತವೆ. ಪರಿಣಾಮವಾಗಿ BOD ಮೌಲ್ಯ ಏನಾಗ್ತದೆ, ಕಡಿಮೆ ಆಗಬೇಕು ಹೊರತು ಹೆಚ್ಚಾಗುವುದಿಲ್ಲ. BOD ಮೌಲ್ಯ ಏನಾಗ್ತದೆ, ಕಡಿಮೆ ಆಗ್ತದೆ. ಈ BOD ಮೌಲ್ಯ ಏನಾಗಬೇಕು, ಕಡಿಮೆ ಆಗ್ತದೆ. ಯಾಕಂದರೆ ಸಂಸ್ಕರಣೆ ಮಾಡಿರ್ತಾರೆ. ಸಂಸ್ಕರಣೆ ಮಾಡಿದಾಗ ಈ ಬ್ಯಾಕ್ಟೀರಿಯಾ ಅವು ಇವು ಎಲ್ಲ ಕಲ್ಮಶಗಳು ಸತ್ತೋಗಿರ್ತವೆ. ಸೊ ಆಮ್ಲಜನಕದ ಮೌಲ್ಯ ಏನಾಗಿರ್ತದೆ ಅವಾಗ ಕಡಿಮೆ ಆಗಲೇಬೇಕು, ಹೆಚ್ಚಾಗಂಗಿಲ್ಲ. ಸೊ ಇದರಲ್ಲಿ ಆಯ್ಕೆ 2 ಸರಿಯಾಗಿದೆ. ಎ ಮತ್ತು ಬಿ ಮಾತ್ರ ಇದರಲ್ಲಿ ಸರಿಯಾಗಿರುವಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. IUCN 2004 ಪ್ರಕಾರ ಇತ್ತೀಚೆಗೆ ಕಣ್ಮರೆಯಾದ ಪ್ರಾಣಿಗಳ ಪಟ್ಟಿ 1 ಪಟ್ಟಿ 2ರಲ್ಲಿ ಅವುಗಳು
ಕಡೆಯದಾಗಿ ಕಂಡುಬಂದ ದೇಶಗಳೊಂದಿಗೆ ಹೊಂದಿಸಿ ಬರೆಯುವ ರೂಪದಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಡೋಡೋ ಇದು ಮಾರಿಷಸ್ನಲ್ಲಿ ಕಂಡುಬಂದಂತಹ ಕಡೆಯದಾಗಿ ಕಂಡುಬಂದಂತಹ ಒಂದು ಪ್ರಾಣಿ ಡೋಡೋ. ಇದು ಡೋಡೋ ಮಾರಿಷಸ್ನಲ್ಲಿತ್ತು. ಇದು ಡೋಡೋ ಏನಂದರೆ ಹಾರಲಾರದ ಹಕ್ಕಿ. ಇದೊಂದು ಹಾರಲಾರದ ಹಕ್ಕಿ. ಮಾನವನ ಅತಿಯಾದ ಬೇಟೆಯಿಂದಾಗಿ ಸಂಪೂರ್ಣ ಅಳಿದು ಹೋಗ್ತದೆ. ಇನ್ನು ಕ್ವಾಗ್ ಇದು ಆಫ್ರಿಕಾ ದೇಶದಲ್ಲಿತ್ತು. ಆಫ್ರಿಕಾ ದೇಶದ ಒಂದು ಜೀಬ್ರಾ ತಳಿ ಇದು ಕ್ವಾಗ್. ಆಫ್ರಿಕಾ ದೇಶದ ಜೀಬ್ರಾ ತಳಿಯ ಒಂದು ಉಪತಳಿ ಇದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುತ್ತಿತ್ತು. ಈಗ ಅದು ಅವಸಾನ ಹೊಂದಿದೆ, ಕಣ್ಮರೆಯಾಗಿದೆ. ಇನ್ನು ತೈಲಸೀನ್ ಇದು ಆಸ್ಟ್ರೇಲಿಯಾದಲ್ಲಿ ಕಂಡುಬಂದಂತಹ ಒಂದು ಪ್ರಾಣಿ. ಆಸ್ಟ್ರೇಲಿಯಾದಲ್ಲಿ ತೈಲಸೀನ್ ಅಂತ ಒಂದು ಪ್ರಾಣಿ ಇತ್ತು. ಇದು ಆಸ್ಟ್ರೇಲಿಯಾದಲ್ಲಿ ಕಂಡುಬಂದಂತಹ ಮಾರ್ಸ್ಪೀಸಿಯಲ್ ಪ್ರಾಣಿಯಾಗಿತ್ತು. ಈಗ ಇಲ್ಲ. ಇನ್ನು ಸ್ಪೆಲ್ಲರ್ ಸಮುದ್ರ ಹಸು ಇದು ಕಡೆಯದಾಗಿ ಕಂಡುಬಂತಹ ರಾಷ್ಟ್ರ ಎಲ್ಲಿ ಅಂದರೆ ರಷ್ಯಾದಲ್ಲಿ ಕಂಡುಬಂದಂತಹ ಕಡೆಯದಾದಂತಹ ಒಂದು ಪ್ರಾಣಿ ಸ್ಪೆಲ್ಲರ್ ಸಮುದ್ರ ಹಸು. ರಷ್ಯಾದ ಬೇರಿಂಗ್ ಸಮುದ್ರದಲ್ಲಿತ್ತು. ಬೇರಿಂಗ್ ಸಮುದ್ರದ ತೀರದಲ್ಲಿ ಕಂಡು ಬರುತ್ತಿದ್ದಂತಹ ಒಂದು ಸಸ್ತನಿ ಆಗಿತ್ತು. ಇನ್ನು ಬಾಲಿ, ಕ್ಯಾಸ್ಪಿಯನ್, ಜಾವಾದ ಹುಲಿಗಳು ಇದು ಇಂಡೋನೇಷ್ಯಾ ದ್ವೀಪದಲ್ಲಿ ಕಂಡುಬರುತ್ತಿದ್ದಂತಹ ಹುಲಿ ತಳಿಗಳು. ಇವು ಕೂಡ ಈಗ ಏನಾಗಿವೆ, ನಶಿಸಿ ಹೋಗಿವೆ, ಕಣ್ಮರೆಯಾಗಿವೆ. ಆದ್ದರಿಂದ ಸರಿಯಾದ ಆಯ್ಕೆ ಯಾವುದು ಅಂದರೆ ಆಯ್ಕೆ 4 ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಘಟನೆಯು ಈ ಕೆಳಗಿನ ಪ್ರಕ್ರಿಯೆಯನ್ನು ಒಳಗೊಂಡಿದೆ. ವಿಘಟನೆ ಸ್ನೇಹಿತರೆ ಫಸ್ಟಿಗೆ ಛಿದ್ರೀಕರಣವನ್ನು ಹೊಂದಿದೆ. ಛಿದ್ರೀಕರಣದ ನಂತರ ಫ್ರಾಗ್ಮೆಂಟೇಷನ್ ಅಂತಾರೆ. ಅದಕ್ಕೆ ಛಿದ್ರೀಕರಣಕ್ಕೆ ಫ್ರಾಗ್ಮೆಂಟೇಷನ್ ಅಂತ ಕರೀತಾರೆ. ನಂತರ ಕ್ಷಾಲನ ಕ್ರಿಯೆ ಆಗ್ತದೆ. ಕ್ಷಾಲನ ಕ್ರಿಯೆ ಅಂದರೆ ಲೀಚಿಂಗ್. ನಂತರ ಅಪಚಯವಾಗ್ತದೆ. ಕ್ಯಾಟಬಾಲಿಸಮ್. ನಂತರ ಹ್ಯೂಮಿಫಿಕೇಷನ್ ಆಗ್ತದೆ. ಅದರ ನಂತರ ಖನಿಜೀಕರಣ ಆಗ್ತದೆ. ಖನಿಜೀಕರಣ ಓಕೆ, ಇದರ ಎಕ್ಸ್ಪ್ಲನೇಷನ್ ನೋಡೋಣ. ಛಿದ್ರೀಕರಣ ಅಥವಾ ಫ್ರಾಗ್ಮೆಂಟೇಷನ್, ಎರೆಹುಳುಗಳಂತಹ ಜೀವಿಗಳು ತ್ಯಾಜ್ಯವನ್ನು ಏನು ಮಾಡ್ತಾವ, ಸಣ್ಣ ಕಣಗಳಾಗಿ ಕತ್ತರಿಸ್ತವೆ. ಅಲ್ಲಿ ಫ್ರಾಗ್ಮೆಂಟೇಷನ್ ನಡೀತದೆ. ಎರೆಹುಳುಗಳಂಥ ಜೀವಿಗಳು ಏನು ಮಾಡ್ತವೆ, ತ್ಯಾಜ್ಯವನ್ನು ಸಣ್ಣ ಕಣಗಳಾಗಿ ಕತ್ತರಿಸ್ತವೆ. ಫ್ರಾಗ್ಮೆಂಟೇಷನ್ ಆದ ನಂತರ ಕ್ಷಾಲನ ಕ್ರಿಯೆ ಅಥವಾ ಲೀಚಿಂಗ್ ನಡೀತದೆ. ನೀರಿನಲ್ಲಿ ಕರಗುವ ಅಜೈವಿಕ ಪೋಷಕಾಂಶಗಳು ಮಣ್ಣಿನ ಕೆಳಪದರಕ್ಕೆ ಇಳಿತವೆ. ಆ ಕ್ಷಾಲನ ಕ್ರಿಯೆ ನಡೆದ ನಂತರ, ಲೀಚಿಂಗ್ ನಡೆದ ನಂತರ ಅಪಚಯ ಆಗ್ತದೆ. ಅಪಚಯ ಅಂದರೆ ಕ್ಯಾಟಬಾಲಿಸಮ್. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಕಿಣ್ವಗಳ ಮೂಲಕ ಸರಳ ಅಜೈವಿಕ ಪದಾರ್ಥಗಳಾಗಿ ವಿಭಜಿಸುತ್ತವೆ. ನಂತರ ಹ್ಯೂಮಿಫಿಕೇಷನ್ ಆಗ್ತದೆ. ಗಾಢ ಬಣ್ಣದ ಪೋಷಕಾಂಶ ಭರಿತ ಹ್ಯೂಮಸ್ ಇಲ್ಲಿ ರೂಪುಗೊಳ್ತದೆ. ಹ್ಯೂಮಿಫಿಕೇಷನ್ನಲ್ಲಿ ಹ್ಯೂಮಸ್ ರೂಪುಗೊಳ್ತದೆ. ಆ ಹ್ಯೂಮಿಫಿಕೇಷನ್ ಆದ ನಂತರ ಖನಿಜೀಕರಣ ಆಗ್ತದೆ. ಖನಿಜೀಕರಣ ಅಂದರೆ ಮಿನರಲೈಸೇಷನ್ ಆಗ್ತದೆ. ಹ್ಯೂಮಸ್ ಏನು ಮಾಡ್ತದೆ, ಮತ್ತಷ್ಟು ವಿಘಟನೆಯಾಗಿ ಅಜೈವಿಕ ಲವಣಗಳು ಏನಾಗ್ತವೆ, ಸಂಪೂರ್ಣವಾಗಿ ಮಣ್ಣಿಗೆ ಬಿಡುಗಡೆ ಆಗ್ತವೆ. ಅದು ಖನಿಜೀಕರಣ. ಇಷ್ಟು ಪ್ರಕ್ರಿಯೆಗಳು ವಿಘಟನೆಯಲ್ಲಿ ಎಷ್ಟು ನಡೀತವೆ, 5 ಪ್ರಕ್ರಿಯೆಗಳು ನಡೀತವೆ. ಇಂಪಾರ್ಟೆಂಟ್ ಅದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ನಾಮಕರಣ ನಿಯಮಗಳ ಬಗೆಗಿನ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಸ್ನೇಹಿತರೆ.
ಜೈವಿಕ ಹೆಸರುಗಳು 2 ಪದಗಳನ್ನು ಒಳಗೊಂಡಿರುತ್ತವೆ. ಸರಿಯಾದ ಹೇಳಿಕೆ. ಇನ್ನು ಪ್ರಥಮ ಪದವು ಕುಲದ ಹೆಸರನ್ನು, ಎರಡನೇ ಪದವು ಪ್ರಭೇದದ ಹೆಸರನ್ನು ಸೂಚಿಸುತ್ತದೆ. ಇದು ಕೂಡ ಸರಿ. ಪ್ರತಿಯೊಂದು ವೈಜ್ಞಾನಿಕ ಹೆಸರಿನಲ್ಲಿ 2 ಪದಗಳಿರ್ತವೆ. ಮೊದಲನೆಯದು ಕುಲ, ಎರಡನೇದು ಪ್ರಭೇದ, ಜೀನಸ್ ಮತ್ತು ಸ್ಪೇಸಿಸ್. ಓಕೆ, ಇನ್ನು ಸಿ ತಪ್ಪಾಗಿದೆ ಸ್ನೇಹಿತರೆ. ಇದು ತಪ್ಪಾಗಿದೆ. ಏನಕ್ಕೆ ತಪ್ಪಾಗಿದೆ ಅಂದರೆ ಮೊದಲ ಅಕ್ಷರ ಯಾವಾಗಲೂ ದೊಡ್ಡ ಅಕ್ಷರ ಆಗಿರಬೇಕು. ಪ್ರಭೇದದ ಮೊದಲ ಅಕ್ಷರ ಸಣ್ಣ ಅಕ್ಷರ ಆಗಿರಬೇಕು. ಕುಲದ ಅಕ್ಷರ ಕ್ಯಾಪಿಟಲ್, ಕುಲದ ಅಕ್ಷರ ಏನಾಗಿರಬೇಕು? ಕ್ಯಾಪಿಟಲ್ ಆಗಿರಬೇಕು, ದೊಡ್ಡ ಅಕ್ಷರ ಆಗಿರಬೇಕು. ಪ್ರಭೇದ ಹೆಸರು ಏನಾಗಿರಬೇಕು? ಸ್ಮಾಲ್ ಲೆಟರ್ ಆಗಿರಬೇಕು. ಇನ್ನು ವೈಜ್ಞಾನಿಕ ಹೆಸರುಗಳು ಲ್ಯಾಟಿನ್ ಮೂಲಗಳಾಗಿದೆ. ಇವುಗಳನ್ನು ಮುದ್ರಿಸುವಾಗ ಯಾವಾಗಲೂ ಇಟ್ಯಾಲಿಕ್ಸ್ನಲ್ಲೇ ಮುದ್ರಿಸಬೇಕಂತ ಇದೆ. ಇಟ್ಯಾಲಿಕ್ ಅಕ್ಷರದಲ್ಲಿ ಮುದ್ರಿಸಬೇಕು ಅಂತ ಇದೆ ಸ್ನೇಹಿತರೆ. ಆದ್ದರಿಂದ ಇದರಲ್ಲಿ ಎ ಬಿ ಡಿ ಹೇಳಿಕೆ ಮಾತ್ರ ಸರಿಯಾಗಿವೆ. ಎ ಬಿ ಮತ್ತು ಡಿ ಹೇಳಿಕೆ ಮಾತ್ರ ಸರಿಯಾಗಿವೆ. ಮುಂದಿನ ಪ್ರಶ್ನೆ ನೋಡೋಣ. ರಾಷ್ಟ್ರೀಯ ಹೆದ್ದಾರಿ ಹಸಿರು ಹೊದಿಕೆ ಸೂಚ್ಯಂಕ 2025-26 NHAI ಯಾವ ಸಂಸ್ಥೆಯ ಸಮನ್ವಯದೊಂದಿಗೆ ಸಿದ್ಧಪಡಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ NRSC ಇಸ್ರೋ ಜೊತೆಗೆ ಏನಾಗಿದೆ ಅಂದರೆ ಸಮನ್ವಯವನ್ನು ಹೊಂದಿದೆ. ಯಾವುದು? ನ್ಯಾಷನಲ್ ಹೈವೇ ಗ್ರೀನ್ ಕವರ್ ಇಂಡೆಕ್ಸ್, NHGCI. ಇದು NRSC ಅಂದರೆ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಜೊತೆ ಏನಾಗಿದೆ? ಸಮನ್ವಯದಿಂದ ಸಿದ್ಧಪಡಿಸ್ತದೆ ಸೂಚ್ಯಂಕವನ್ನು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಜಪಾನ್ನ ಪವರ್ ಏಷ್ಯಾ ಉಪಕ್ರಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಸ್ನೇಹಿತರೆ. ಇದರಲ್ಲೇ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ಇದರಲ್ಲಿ 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಅದು ಯಾವ ಅಂದರೆ ಎ ಮತ್ತು ಸಿ ಸರಿಯಾಗಿದೆ. ಇದು 1.6 ಟ್ರಿಲಿಯನ್ ಯೆನ್ ಕೊಡುಗೆ ನೀಡುವ ಗುರಿಯನ್ನು ಹೊಂದಿದೆ. ಸರಿಯಾಗಿದೆ. ಇದು ನಿರ್ದಿಷ್ಟವಾಗಿ ಮಧ್ಯ ಏಷ್ಯಾದ ರಾಷ್ಟ್ರಗಳ ಮೇಲೆ ಕೇಂದ್ರೀಕೃತವಾಗಿದೆ. ತಪ್ಪಾಗಿದೆ. ಜಾಗತಿಕ ತೈಲ ಬಿಕ್ಕಟ್ಟಿನ ನಡುವೆ ಇಂಧನ ಪೂರೈಕೆ ಸರಪಳಿಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಸರಿಯಾಗಿದೆ. ಇದನ್ನು ಕ್ಸಿ ಜಿನ್ಪಿಂಗ್ ಜಾರಿಗೊಳಿಸಿದರು. ತಪ್ಪಾಗಿದೆ. ಸೊ ಎ ಮತ್ತು ಸಿ ಸರಿಯಾಗಿದೆ. ಅಂದರೆ 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಇನ್ನು ಮುಂದಿನ ಪ್ರಶ್ನೆ. ಇವ ನಮ್ಮವ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾನೆ ಸ್ನೇಹಿತರೆ. ಈ ಕಾಯ್ದೆಗೆ ಕರ್ನಾಟಕದ ರಾಜ್ಯಪಾಲರು ಅನುಮೋದನೆ ನೀಡಿದ್ದಾರೆ. ಸರಿಯಾಗಿದೆ. ಇದು ಮರ್ಯಾದೆ ಮತ್ತು ಸಂಪ್ರದಾಯದ ಹೆಸರಿನಲ್ಲಿ ನಡೆಯುವ ಅಪರಾಧಗಳನ್ನು, ಮರ್ಯಾದೆ ಹತ್ಯೆಗಳನ್ನು ನಿಷೇಧಿಸುವ ಗುರಿಯನ್ನು ಹೊಂದಿದೆ. ರೈಟ್, ಸರಿಯಾಗಿದೆ. ಸಾರ್ವಜನಿಕವಾಗಿ ದ್ವೇಷ ಭಾಷಣದ ವಿರುದ್ಧ ಕ್ರಮ ಕೈಗೊಳ್ಳುವುದು ಇದರ ಗುರಿಯಾಗಿದೆ. ಇದು ತಪ್ಪಾಗಿದೆ ಸ್ನೇಹಿತರೆ. ಆದ್ದರಿಂದ ಇದರಲ್ಲಿ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ. ಎ ಮತ್ತು ಬಿ ಮಾತ್ರ ಸರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡೋಣ. PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಸ್ನೇಹಿತರೆ. ಅರ್ಹ ಕುಟುಂಬಗಳಿಗೆ ಪ್ರತಿ ತಿಂಗಳಿಗೆ 300 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಒದಗಿಸುವಂಥ ಗುರಿಯನ್ನು ಹೊಂದಿದೆ. ಸರಿಯಾಗಿದೆ. ಫಲಾನುಭವಿಗಳು ಚಾವಣಿಯ ಸೌರ ಫಲಕಗಳಿಂದ ಉತ್ಪತ್ತಿಯಾಗುವ ಹೆಚ್ಚುವರಿ ವಿದ್ಯುತ್ತನ್ನು ಮಾರಾಟ ಮಾಡಬಹುದು. ಸರಿ. ಈ ಯೋಜನೆಯು 6.5%ಇಂದ 7.5% ಬಡ್ಡಿ ದರದೊಂದಿಗೆ ಸಬ್ಸಿಡಿ ದರದಲ್ಲಿ ಸಾಲವನ್ನು ನೀಡುತ್ತದೆ. ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂದರೆ 3 ಹೇಳಿಕೆಗಳು ಸರಿಯಾಗಿವೆ. ABC ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಶುಭಾಂಶು ಶುಕ್ಲಾ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇವರು ಭಾರತೀಯ ವಾಯುಪಡೆಯಲ್ಲಿ ಒಬ್ಬ ಗ್ರೂಪ್ ಕ್ಯಾಪ್ಟನ್ ಆಗಿದ್ದಾರೆ. ಸರಿ, ಗ್ರೂಪ್ ಕ್ಯಾಪ್ಟನ್ ಸರಿ. 2026ರಲ್ಲಿ ಇವರಿಗೆ ಪರಮವೀರ ಚಕ್ರ ನೀಡಿ ಗೌರವಿಸಲಾಗಿದೆ. ತಪ್ಪು. ಇವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ ಖಾಸಗಿ ಸಿಬ್ಬಂದಿಗಳ
ವ್ಯೋಮಯಾನ ಆಕ್ಸಿಯೋಮ್ ಮಿಷನ್ 4ರ ಭಾಗವಾಗಿದ್ದರು. ಸರಿ. 2019ರಲ್ಲಿ ಇವರನ್ನು ಇಸ್ರೋ ಗಗನಯಾನ ಕಾರ್ಯಕ್ರಮಕ್ಕಾಗಿ ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ ಆಯ್ಕೆ ಮಾಡಿತ್ತು, ಶಾರ್ಟ್ ಲಿಸ್ಟ್ ಮಾಡಿತ್ತು. ಯಾವುದು? ಇಸ್ರೋ. ಆದ್ದರಿಂದ ಇಲ್ಲಿ ACD ಸರಿಯಾಗಿವೆ. ACD ಸರಿಯಾದ ಹೇಳಿಕೆಗಳು. ಒಂದು ಮಾತ್ರ ತಪ್ಪಾದ ಹೇಳಿಕೆ, ಅದು B ತಪ್ಪಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಭಾರತೀಯ ಉದ್ಯಮಿ ಹಾಗೂ ವಿಮಾನ ಚಾಲಕ ವಿಜಯಪತ್ ಸಿಂಘಾನಿಯಾ ಅವರು ಯುನೈಟೆಡ್ ಕಿಂಗ್ಡಮ್ನಿಂದ ಭಾರತಕ್ಕೆ 1988ರಲ್ಲಿ ಮೈಕ್ರೋಲೈಟ್ ಏರ್ಕ್ರಾಫ್ಟ್ನಲ್ಲಿ ಪಯಣಿಸಿದ ವೃತ್ತಾಂತದ ಕುರಿತಾಗಿ ಬರೆದ ಪುಸ್ತಕದ ಹೆಸರು ಅಂತ ಕೇಳಿದರೆ ಸ್ನೇಹಿತರೆ, ಇದರ ಆ್ಯನ್ ಏಂಜಲ್ ಇನ್ ದಿ ಕಾಕ್ಪಿಟ್ ಅಂತ ಕೃತಿಯನ್ನು ಬರೀತಾರೆ. ಯಾರು? ವಿಜಯಪತ್ ಸಿಂಘಾನಿಯಾ. ಓಕೆ, ಇನ್ನು ಪಂಚಾಯತ್ ರಾಜ್ ಸಚಿವಾಲಯವು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಪಂಚಾಯತ್ಗಳಿಗೆ ವಿವಿಧ ವಿಭಾಗಗಳಲ್ಲಿ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿದೆ. ಈ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶಸ್ತಿಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಸ್ನೇಹಿತರೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ್ ವಿಕಾಸ್ ಪುರಸ್ಕಾರ, ಇದು ಈ ಪ್ರಶಸ್ತಿಯನ್ನು ಕೊಡ್ತದೆ. ಇದು ಸರಿ. ನಾನಾಜಿ ದೇಶ್ಮುಖ್ ಸರ್ವೋತ್ತಮ್ ಪಂಚಾಯತ್ ಸತತ್ ವಿಕಾಸ್ ಪುರಸ್ಕಾರ, ಇದು ಪ್ರಶಸ್ತಿಯನ್ನು ಕೊಡ್ತದೆ ಪಂಚಾಯತ್ ರಾಜ್ ಸಚಿವಾಲಯ. ಇನ್ನು ಶ್ಯಾಮ ಪ್ರಸಾದ್ ಮುಖರ್ಜಿ ಪಂಚಾಯತ್ ಸ್ಪೆಷಲ್ ಅವಾರ್ಡ್, ಇದನ್ನು ಕೊಡಲ್ಲ. ಆತ್ಮನಿರ್ಭರ್ ಪಂಚಾಯತ್ ಸ್ಪೆಷಲ್ ಅವಾರ್ಡ್, ಇದನ್ನು ಕೂಡ ಕೊಡ್ತದೆ. ಸೊ ಇದರ ಸರಿಯಾದ ಉತ್ತರ ಏನಪ್ಪ? ಸರಿಯಾದ ಉತ್ತರ ಸಂಬಂಧಪಡದ ಪ್ರಶಸ್ತಿ ಯಾವುದಂದರೆ ಸಂಬಂಧಪಡದ ಪ್ರಶಸ್ತಿ ಯಾವುದಂದರೆ ಇದೆ. ಯಾವುದೋ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪಂಚಾಯತ್ ಸ್ಪೆಷಲ್ ಅವಾರ್ಡ್ ಅಂತ. ಇದು ಯಾವುದೇ ಈ ಹೆಸರಿನಲ್ಲಿ ಯಾವುದೇ ಅಧಿಕೃತ ಪ್ರಶಸ್ತಿಯ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿಗಳ ಅಡಿಯಲ್ಲಿ ಬರೋಂಗಿಲ್ಲ. ಓಕೆ ಸ್ನೇಹಿತರೆ, ಇಷ್ಟು ಪ್ರಶ್ನೆಗಳನ್ನು ನಾವು ಈ ಒಂದು ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. KE ನಡೆಸಿರುವಂತಹ ಈ ಒಂದು ಪ್ರಶ್ನೆ ಪತ್ರಿಕೆಯ ಎಲ್ಲ ಪ್ರಶ್ನೆಗಳನ್ನು ನಾವು ನನ್ನ ತರಗತಿಗಳಲ್ಲಿ ನಾನು ಮುಗಿಸಿದ್ದೇನೆ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.